Hello my dear students. See, in the earlier class we have come across the concepts like what you will be studying in economics, that is in statistics for economics and Indian economic development, isn't it? So today we shall know about the introduction of this statistics for economics, okay? That is in statistics for economics part. We will be starting with the introduction part. Statistics for economics. In that chapter 1, that is introduction. See, when I have introduced about the syllabus of this first PUC, I have already told you like what are the topics you will be understanding in this part, that is in statistics for economics, that too in introduction part. Like you will be knowing about who is a consumer, who is a producer, who is a seller, then what do you mean by economic activity, okay, then why does this scarcity is the root of all economic problem we call, okay, why that exists, we have understood about that. Then in this chapter we will be knowing about why we should study statistics, okay, why we have to study statistics in order to understand about economics. So what is the application of the statistics in economics, like that. So about these topics we will be knowing in this chapter, okay. See, one of the modern economists by name Alfred Marshall, he called the study of man in the ordinary business of life. He said that the study of man in the ordinary business of life. Why we have to understand about this, that is the study of man in the ordinary business of life. ಮಾಡರ್ನ್ ಎಕನಾಮಿಸ್ಟಲ್ಲಿ ಒಬ್ಬರಾಗಿರೋಂಥವ್ರು ಯಾರಪ್ಪ ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಅನ್ನೋರು ಈ ಸೆಂಟೆನ್ಸ್ನ ಹೇಳ್ತಿದ್ದಾರೆ. ಏನು ಅಂದರೆ ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಸೊ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಕೆಲವೊಂದು ಟರ್ಮ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂದರೆ ಕನ್ಸ್ಯೂಮರ್ ಅಂದರೆ ಯಾರು, ಸೆಲ್ಲರ್ ಅಂದರೆ ಯಾರು, ಪ್ರೊಡ್ಯೂಸರ್ ಅಂದರೆ ಯಾರು ಅಲ್ವಾ. ಸೊ ಹಾಗಾದರೆ ಈಗ ನಾವು ಕನ್ಸ್ಯೂಮರ್, ಪ್ರೊಡ್ಯೂಸರ್, ಸೆಲ್ಲರ್ ಅಂದರೆ ಯಾರು, ಸರ್ವಿಸ್ ಪ್ರೊವೈಡರ್ ಅಂದರೆ ಯಾರು, ಸರ್ವಿಸ್ ಹೋಲ್ಡರ್ ಅಂದರೆ ಯಾರು, ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ, ಓಕೆ. ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವಾಟ್ ಈಸ್ ಮೆಂಟ್ ಬೈ ದಿಸ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಆಮೇಲೆ ನಿಮಗೆ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂದ್ರೆ ಏನಪ್ಪ, ಹಾಗಾದ್ರೆ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ, ಓಕೆ. ಸೊ ಫಸ್ಟ್ ಲೆಟ್ ಅಸ್ ನೋ ಅಬೌಟ್ ಹೂ ಇಸ್ ಅ ಕನ್ಸ್ಯೂಮರ್, ಸೆಲ್ಲರ್, ಪ್ರೊಡ್ಯೂಸರ್ ಬಗ್ಗೆ ಕೇಳಿರ್ಬೇಕಲ್ವಾ ವರ್ಡ್ಸ್ ಎಲ್ಲ. ಎಸ್, ಸೊ ಹೂ ಇಸ್ ಎ ಕನ್ಸ್ಯೂಮರ್, ದೆನ್ ಇದೆಲ್ಲ ಒಂದೊಂದು ಮಾರ್ಕಿಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಓಕೆ. ವಾಟ್ ಯು ಮೀನ್ ಬೈ ಕನ್ಸ್ಯೂಮರ್ ಆರ್ ಹೂ ಇಸ್ ಅ ಕನ್ಸ್ಯೂಮರ್, ದೆನ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಬರ್ಬೋದು, 1 ಮಾರ್ಕಲ್ಲಿ ಬರುತ್ತೆ ಇದು, ಓಕೆ. ಹೂ ಇಸ್ ಎ ಕನ್ಸ್ಯೂಮರ್, ಹೂ ಇಸ್ ಎ ಸೆಲ್ಲರ್, ಹೂ ಇಸ್ ಅ ಪ್ರೊಡ್ಯೂಸರ್, ಈ ರೀತಿ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ಫಸ್ಟ್ಲಿ ಹೂ ಇಸ್ ಎ ಕನ್ಸ್ಯೂಮರ್. ಹಾಗಾದ್ರೆ ಕನ್ಸ್ಯೂಮರ್ ಯಾರು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಸಿ, ಎ ಪರ್ಸನ್ ಹೂ ಪರ್ಚೇಸಸ್ ಗೂಡ್ಸ್ ಆರ್ ಅ ಸರ್ವೀಸ್ and uses it can be called as what, consumer. ಅಂದರೆ ಯಾರು ಒಂದು ವಸ್ತುನ ಪರ್ಚೇಸ್ ಮಾಡ್ತಾರೋ, ಖರೀದಿ ಮಾಡ್ತಾರೋ ಅವ್ರಿಗೆ ನಾವೇನಂತ ಕರಿಬೋದು ಅಂತ ಕನ್ಸ್ಯೂಮರ್ ಅಂತ ಹೇಳ್ತೀವಿ, ಆಯಿತಾ. ಆ ವಸ್ತು ಅಥವಾ ಪ್ರಾಡಕ್ಟ್ನೇ ನೀವು ಪರ್ಚೇಸ್ ಮಾಡ್ತಿದ್ದೀರಲ್ವ, ಪ್ರಾಡಕ್ಟ್ ಅಥವಾ ಗುಡ್, ಅದು ನೀವು ನಿಮಗೋಸ್ಕರ ಪರ್ಚೇಸ್ ಮಾಡಿರ್ಬೋದು, ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡಲಿಕ್ಕೆ ಪರ್ಚೇಸ್ ಮಾಡಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡಿಗೆ ಅಥವಾ ಯಾರಿಗೋ ಒಬ್ಬರಿಗೆ ಗಿಫ್ಟಾಗಿ ಕೊಡ್ಲಿಕ್ಕೆ ಕೂಡ ಪರ್ಚೇಸ್ ಮಾಡಿರ್ಬೋದು. ಆದರೂ ಕೂಡ ನಿಮ್ಮನ್ನು ಅವಾಗ ಅಲ್ಲೇನಂತ ಕರಿತೀವಿ ಅಂದರೆ ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂದರೆ ಯಾರು, ಗ್ರಾಹಕ ಅಂತ ಹೇಳ್ಬೋದು ಅಲ್ವಾ.
ಅಲ್ವಾ ಕನ್ನಡದಲ್ಲಿ ಹೇಳೋದಾದರೆ. ಸೊ ಹಾಗಾದರೆ ಕನ್ಸ್ಯೂಮರ್ ಅಂದರೆ ಯಾರು? ಎ ಪರ್ಸನ್ ಹೂ ಪರ್ಚೇಸಸ್ ಗೂಡ್ ಆರ್ ಎ ಪರ್ಸನ್ ಹೂ ಪರ್ಚೇಸಸ್ ಅ ಪ್ರಾಡಕ್ಟ್ ಆರ್ ಅ ಸರ್ವೀಸ್. ಓಕೆ, ಇಟ್ ಮೈಟ್ ಬಿ ಫಾರ್ ಹಿಮ್ಸೆಲ್ಫ್, ಅವರಿಗೋಸ್ಕರ ಇರ್ಬೋದು ಅದು, ಇಲ್ಲ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇರ್ಬೋದು, ಅವ್ರ ಫ್ರೆಂಡ್ಸಿಗೆ ಇರ್ಬೋದು, ಇಲ್ಲ ಯಾರಿಗೋ ಇನ್ನೊಬ್ರಿಗೆ ಗಿಫ್ಟಾಗಿ ಕೊಡ್ಲಿಕ್ಕಾದ್ರೂ ಇರ್ಬೋದು. ಬಟ್ ನೀವು ಪರ್ಚೇಸ್ ಮಾಡಿದ್ರೆ ನಾವು ನಿಮ್ಮನ್ನೇನಂತ ಕರಿಬೋದು ಅಲ್ಲಿ? ಕನ್ಸ್ಯೂಮರ್. ಇನ್ನೊಂದು ಕಡೆ ಮಾರ್ಕೆಟಿಂಗ್ ಟರ್ಮ್ಸಲ್ಲಿ ಕಸ್ಟಮರ್ ಮತ್ತು ಕನ್ಸ್ಯೂಮರ್ ಅಂತ ಬರುತ್ತೆ. ಓಕೆ, ನೀವು ಬಿಸ್ನೆಸ್ ಸ್ಟಡೀಸಲ್ಲಿ ಆ ಸಬ್ಜೆಕ್ಟಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಮತ್ತೆ ಅಲ್ಲಿ ರಿಪೀಟ್ ಆಗುತ್ತೆ. ಕಸ್ಟಮರ್ ಅಂದರೆ ಯಾರು? ಯಾರು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ, ಎ ಪರ್ಸನ್ ಹೂ purchases a product can be called as what? A customer. Then consumer means what? A person who purchases a product and uses it can be called as what? A consumer. ಅಂದರೆ ಒಂದು ವಸ್ತು ಖರೀದಿ ಮಾಡಿಬಿಟ್ಟು ಅದು ನೀವು ಯೂಸ್ ಮಾಡ್ತಿದ್ದೀರಾ, ಉಪಯೋಗಿಸ್ತಿದ್ದೀರಾ ಅಂದರೆ ಅಂಥವ್ರಿಗೆ ನಾವು ಕನ್ಸ್ಯೂಮರ್ ಅಂತ ಕರಿಬೋದು. ಓಕೆ, ಎಂಡ್ ಯೂಸರ್ ಆಫ್ ಎ ಪ್ರಾಡಕ್ಟ್ ಆರ್ ಅ ಸರ್ವೀಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಟ್? ಕನ್ಸ್ಯೂಮರ್ ಅಂತ ಕೂಡ ಕರಿತೀವಿ. ಆದರೆ ಇಲ್ಲೇನು ಅರ್ಥ ಮಾಡ್ಕೋತೀರಾ ಕನ್ಸ್ಯೂಮರ್ ಅಂದರೆ ಏನಪ್ಪ ಅಂದರೆ, ವೆನ್ ಯು ಬೈ ಗೂಡ್ಸ್, ದಟ್ ಈಸ್ ಯು ಮೇ ವಾಂಟ್ ಟು ಸ್ಯಾಟಿಸ್ಫೈ ಯುವರ್ ಪರ್ಸ್ನಲ್ ವಾಂಟ್ಸ್, ನಿಮಗೋಸ್ಕರ ಪರ್ಚೇಸ್ ಮಾಡ್ತಿರ್ಬೋದು ನೀವು, ಆಯಿತಾ? ಇಲ್ಲ ಅಂದರೆ ಏನಾಗಿರ್ಬೋದು ಅಂದರೆ, ಆರ್ ಯು ವಾಂಟ್ ಟು ಸ್ಯಾಟಿಸ್ಫೈ ಯುವರ್ ಫ್ಯಾಮಿಲಿ ವಾಂಟ್ಸ್, ಆರ್ ಯು ವಾಂಟ್ ಟು ಗಿವ್ ಇಟ್ ಆಸ್ ಅ ಗಿಫ್ಟ್ ಫಾರ್ ಅದರ್ಸ್, ದೆನ್ ಆಲ್ಸೋ ವಿಲ್ ಬಿ ಕಾಲ್ಡ್ ಆಸ್ ವಾಟ್? Consumer. So what do we write for this? Consumer means what? When you buy goods, then you will be called as what? Consumer. Consumer ಅಂದ್ರೆ ಏನಂತ ಕರಿತಿದ್ದೀರಾ ನೀವು ಅಂದರೆ, consumer means when you buy goods, then you will be called as a consumer. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡ್ತಿದ್ದೀರಾ, ಒಂದು ನೋಟ್ಬುಕ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅವಾಗ ನಿಮ್ಮನ್ನು ಕನ್ಸ್ಯೂಮರ್ ಅಂತ ಕರಿಬೋದು ನಾನು. ಯಾಕೆ ಅಂದರೆ ನೀವು ಒಂದು ವಸ್ತುನ ಅಲ್ಲಿ ಬುಕ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಅದು ಬುಕ್ನ ನೀವು ನಿಮಗೋಸ್ಕರ ನಿಮ್ಮ ಓದಲಿಕ್ಕೆ, ಈಗ ನೀವು ಫಸ್ಟ್ PUC ಎಕನಾಮಿಕ್ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡ್ತಿದ್ದೀರಾ ಆಯಿತಾ, ಅಂದರೆ ಅದು ನೀವು ಓದಲಿಕ್ಕಿರ್ಬೋದು ಆಯಿತಾ. ಇಲ್ಲ ನಿಮ್ಮ ಮನೇಲಿ ಇನ್ನೊಬ್ಬರು ಯಾರೋ ಕ್ಯಾಂಡಿಡೇಟ್ ಸ್ಟೂಡೆಂಟ್ ಫಸ್ಟ್ PUCನೇ ಓದ್ತಾ ಇದ್ದಾರೆ ಕಾಮರ್ಸ್ ಅಂದರೆ ಅವರು ಕೂಡ ಓದ್ಬೋದು ಅದನ್ನು. ಆದರೆ ಅರ್ಥ ಏನಪ್ಪ ಅಂದರೆ ನಿಮಗೋಸ್ಕರ ತಗೋತಿದ್ದೀರಾ, ಯು ವಾಂಟ್ ಟು ಸ್ಟಡಿ ದಟ್ ಸಬ್ಜೆಕ್ಟ್, ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎಕನಾಮಿಕ್ಸ್, ಸೊ ದಟ್ಸ್ ವೈ ಯು ಮೈಟ್ ಬಿ ಪರ್ಚೇಸಿಂಗ್ ದಟ್. ಸೊ ಯು ನಾಟ್ ಟು ಫುಲ್ಫಿಲ್ ಯುವರ್ ಪರ್ಸ್ನಲ್ ನೀಡ್, ಯು ಆರ್ ಪರ್ಚೇಸಿಂಗ್ ದ ಬುಕ್ ಆಗಿರ್ಬೋದು. ಅಂದರೆ ನೀವು ಓದಲಿಕ್ಕೋಸ್ಕರ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ಮನೇಲಿ ಇನ್ನೊಬ್ಬರು ಇದ್ದಾರಪ್ಪ ಮತ್ತು ಕಾಮರ್ಸ್ ಸ್ಟೂಡೆಂಟ್, ಅವರಿಗೆ ಕೊಡ್ಲಿಕ್ಕಿರ್ಬೋದು ಅಲ್ವಾ. ಅದೇ ಈಗ ಒಂದು ಸೈನ್ಸ್ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಸೊ ಅದು ನಿಮಗೋಸ್ಕರ ಅಲ್ಲ, ನಿಮ್ಮ ಮನೇಲಿ ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ, ಫಸ್ಟ್ PUC ಸೈನ್ಸ್ ಓದ್ತಾ ಇದ್ದಾರೆ, ಅವ್ರಿಗೆ ಕೊಡಲಿಕ್ಕೆ ಅಂತ ಅಂದ್ಕೊಳ್ಳಿ. ಅವಾಗಂದ್ರೆ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ ವಾಂಟ್ ದ್ಯಾಟ್ ಬುಕ್, ದಟ್ಸ್ ವೈ ಯು ಮೈಟ್ ಬಿ ಪರ್ಚೇಸಿಂಗ್ ದಟ್, ದೆನ್ ಆಲ್ಸೋ ವಿಲ್ ಬಿ ಕಾಲ್ಡ್ ಆಸ್ ವಾಟ್? ಕನ್ಸ್ಯೂಮರ್. ಓಕೆ, ಸೊ ಈಗ ನಾಳೆ ನಿಮ್ಮ ಫ್ರೆಂಡ್ ಬರ್ಡೇ ಇದೆ ಅಂದರೆ ನಿಮ್ಮ ಫ್ರೆಂಡಿಗೆ ಒಂದು ಗಿಫ್ಟ್ ತೊಗೋತಿದ್ದೀರಪ್ಪ ಆಯಿತಾ, ಅಂದರೆ ನೀವು ತಾನೇ ಪರ್ಚೇಸ್ ಮಾಡ್ತಿರೋರು, ಅವಾಗೂ ಕೂಡ ನಾವು ನಿಮ್ಮನ್ನ ಕನ್ಸ್ಯೂಮರ್ ಅಂತಲೇ ಕರಿತೀವಿ ಎಕನಾಮಿಕ್ಸ್ ಟರ್ಮ್ಸಲ್ಲಿ. ಅರ್ಥ ಆಯ್ತಾ? ಸೊ ಕನ್ಸ್ಯೂಮರ್ ಅಂದರೆ ಏನಂತ ತಿಳ್ಕೊತೀರಾ ಅಂದರೆ ಇಲ್ಲಿ ವೆನ್ ಯು ಬೈ ಗೂಡ್ಸ್ ಆರ್ ವೆನ್ ಯು ಬೈ ಪ್ರಾಡಕ್ಟ್ಸ್ ಆರ್ ವೆನ್ ಯು ಬೈ ಸರ್ವೀಸ್, ಓಕೆ, ಇಟ್ ಮೈಟ್ ಬಿ ಫಾರ್ ಸ್ಯಾಟಿಸ್ಫೈಯಿಂಗ್ ಯುವರ್ ಪರ್ಸನಲ್ ವಾಂಟ್ಸ್ ಆರ್ ಇಟ್ ಮೈಟ್ ಬಿ ಫಾರ್ ಸ್ಯಾಟಿಸ್ಫೈಯಿಂಗ್ ಯುವರ್ ಫ್ಯಾಮಿಲಿ ವಾಂಟ್ಸ್ ಆರ್ ರಿಕ್ವೈರ್ಮೆಂಟ್ಸ್ ಆರ್ ಇಟ್ ಈಸ್ ಫಾರ್ ಗಿವಿಂಗ್ ಅ ಗಿಫ್ಟ್ ಫಾರ್ ಅದರ್ಸ್, ದೆನ್ ಆಲ್ಸೋ ವಿ ಕಾಲ್ ಇಟ್ ಆಸ್ ವಾಟ್? ಕನ್ಸ್ಯೂಮರ್. ಅರ್ಥ ಆಯ್ತಾ? ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ ಅಂದರೆ ಸೆಲ್ಲರ್. ಸೆಲ್ಲರ್ ಅಂದರೆ ಯಾರು? ಮಾರಾಟಗಾರ ಅಂತ ಕರಿಬೋದು ನಾವಲ್ವಾ ಸೆಲ್ಲರ್ ಅಂದರೆ. ಸೊ ಸೆಲ್ಲರ್ ಮೀನ್ಸ್ ವಾಟ್? ಅ ಪರ್ಸನ್ ಹೂ ಸೆಲ್ಸ್ ಅ ಪ್ರಾಡಕ್ಟ್ ಆರ್ ಎ ಗೂಡ್ ಆರ್ ಅ ಸರ್ವಿಸ್. ಓಕೆ, ಸರ್ವಿಸ್ ಬೇಡ ಇಲ್ಲಿ. ಸೆಲ್ಲರ್ ಅಂದರೆ ಯಾರು ಒಂದು ವಸ್ತುನ ಮಾರಾಟ ಮಾಡ್ತಾರೋ ಅವ್ರಿಗೆ ನಾವೇನಂತ ಕರಿತೀವಿ? ಸೆಲ್ಲರ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಸೆಲ್ಲರ್ ಅಂದರೆ ಏನು ತಿಳ್ಕೊತೀರಾ ನೀವಿಲ್ಲಿ ಅಂದರೆ ವೆನ್ ಯು ಸೆಲ್ ಗೂಡ್ಸ್ ಟು ಮೇಕ್ ಅ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್. ಓಕೆ, ಸೊ ಈಗ ಬೇರೆ ನಾವು ವಸ್ತು ಮಾರಾಟ ಮಾಡ್ತೀನಿ ಅಂದರೆ ಹಾಗೆ ಮಾಡ್ತೀನಾ? ಇಲ್ಲ. ಮಾರಾಟ ಮಾಡೋ ಅಂತ ವ್ಯಕ್ತಿದು ಒಂದು ಗುರಿ ಏನಾಗಿರುತ್ತೆ? ವಾಟ್ ಈಸ್ objective of a seller is profit making ಅಲ್ವಾ. ಸೊ ಅದಕ್ಕೆ ನಾವು ಸೆಲ್ಲರ್ ಅಂದರೆ ಏನು ಹೇಳ್ತೀವಿ ಅಂದರೆ ವೆನ್ ಯು ಸೆಲ್ ಗೂಡ್ಸ್, ಓಕೆ,
in order to get profit, then we call that person as a what? Seller. Okay, ಸೊ ಸೆಲ್ಲರ್ ಅಂದರೆ ಶಾಪ್ಕೀಪರ್. ಒಬ್ಬ ಅಂಗಡಿ ಇಟ್ಕೊಂಡಿರ್ತಾರೆ, ಆ ವ್ಯಕ್ತಿ ಏನು ಮಾಡ್ತಾರೆ, ಒಂದು ವಸ್ತುನ ಮಾರಾಟ ಮಾಡ್ತಾರೆ ಅಲ್ವಾ. ವಸ್ತು ಮಾರಾಟ ಮಾಡಿದಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಯು ವಾಂಟ್ ಟು ಗೆಟ್ ಅ ಪ್ರಾಫಿಟ್, ಲಾಭ ಆಗಬೇಕಪ್ಪ ನನಗೆ ಇದರಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಹೌದಾನೆ. ಹಾಗಾದರೆ ಅವರು ನಾವೇನಂತ ಕರಿತೀವಲ್ಲಿ? ಸೆಲ್ಲರ್. ವಾಟ್ ಡು ಯು ಮೀನ್ ಬೈ ಸೆಲ್ಲರ್? ಸೆಲ್ಲರ್ ಮೀನ್ಸ್ ವಾಟ್? ವೆನ್ ಯು ಸೆಲ್ ಗೂಡ್ಸ್ ಟು ಮೇಕ್ ಅ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್. ಅಂದರೆ ಈಗ ನಾನೇ ಸೆಲ್ಲರಪ್ಪ ಅಂದ್ಕೊಳ್ಳಿ. ಓಕೆ, ಸೊ ಈಗ ಒಂದು ಬುಕ್ ಸ್ಟಾಲ್ ಇದೆ, ಅಲ್ಲಿ ನಾನೀಗ ಬುಕ್ ಸೇಲ್ ಮಾಡ್ತಾ ಇದ್ದೀನಿ ಅಂದರೆ, ಈಗ 20 ರೂಪೀಸ್ ನೋಟ್ಬುಕ್ ಇದೆ ಅಂದರೆ ಅಲ್ಲಿ ಮಾರ್ಕೆಟ್ ಪ್ರೈಸು ಆ ಬುಕ್ಕಿಗೆ 20 ರೂಪೀಸ್ ಇದೆ ಅಂದರೆ, ನಾನು ಹೋಲ್ಸೇಲಲ್ಲಿ ತೊಗೊಂಬಂದಾಗ ನಂಗೆ 20 ರೂಪೀಸ್ ಆಗಿರಲ್ಲ ಅಲ್ವಾ. ಸೊ ಎಷ್ಟಾಗಿರ್ಬೋದು? 18 ರೂಪೀಸ್ ಆಗಿರ್ಬೋದು, 19 ರೂಪೀಸ್ ಆಗಿರ್ಬೋದು. ಸೊ ನಾನು ನಿಮಗೆ ಮಾರಾಟ ಮಾಡಿದಾಗ, ಅದನ್ನು ಸೇಲ್ ಮಾಡಿದಾಗ 20 ರೂಪೀಸ್ಗೆ ಮಾರಾಟ ಮಾಡ್ತೀನಿ. ಅವಾಗ ನಂಗೆ ಎಷ್ಟು ಬಂತು ಪ್ರಾಫಿಟ್ಟು? ನಾನು ಅಲ್ಲಿ ಪರ್ಚೇಸ್ ಮಾಡಿರೋದು ಎಷ್ಟು ಬುಕ್ಕು, ಒಂದು ಬುಕ್ ಪ್ರೈಸ್ ಎಷ್ಟಿದೆ ಹೇಳಿ, ಅಲ್ಲಿ 19 ರೂಪೀಸ್ ಇದೆ ಅಂದ್ಕೊಳ್ಳಿ. ನಾನೀಗ ನಿಮಗೆ ಸೇಲ್ ಎಷ್ಟು ಮಾಡ್ತಿದ್ದೀನಿ? 20 ರೂಪೀಸಿಗೆ ಮಾರಾಟ ಮಾಡ್ತಿದ್ದೀನಿ. ಅವಾಗ ಎಷ್ಟಾಗತ್ತೆ? 1 ರೂಪಿ ಲಾಭ ಆಯಿತು ಅಲ್ವಾ. ಸೊ ಪ್ರಾಫಿಟ್ earning is one of the objective or a goal of a seller that we have to understand. Okay, so here seller means what? One who sell goods to make a profit for yourself, that is known as what? Seller. Okay, so what do we write here? When you sell goods, when you sell goods to make a profit, to make profit for yourself, then you will be called as what? Seller. Okay, next we will come across the other concept like producer. Okay, producer. Who is a producer then? Producer andre yarappa hagadre andre one who produces goods, isn't it? When you produce goods, you may be a farmer or you might be a manufacturer, anything, then you will be called as what? Producer. Producer andre ಯಾರು ಒಂದು ವಸ್ತುನ ತಯಾರಿಸ್ತಿದ್ದಾರೆ ಅಂದರೆ, ಯಾರು ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಅವ್ರಿಗೆ ನಾವೇನಂತ ಕರಿಬೋದು? ಪ್ರೊಡ್ಯೂಸರ್. ಓಕೆ, ಸೊ ವಾಟ್ ಡು ವಿ ರೈಟ್ ಹಿಯರ್? ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್, ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್. ಎಕ್ಸಾಂಪಲ್ ಏನಾಗಿರ್ಬೋದು? ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು, ಓಕೆ, ಅಥವಾ ಫಾರ್ಮರ್ ಅಂದ್ಕೊಳ್ಳಿ. ಸೊ ಫಾರ್ಮರ್ ಕೂಡ, ರೈತ ಅನ್ನೋರು ಏನು ಮಾಡ್ತಾರೆ, ನಮಗೇನು ತಿನ್ಲಿಕ್ಕೆ ಆಹಾರ ಪದಾರ್ಥ ಬೇಕಲ್ವಾ, ಅದೆಲ್ಲ ಯಾರು ನಮಗೆ ಕೊಡ್ತಿರೋದು? ರೈತರು ಅಲ್ವಾ, ಫಾರ್ಮರ್ಸ್. ಸೊ ಅಂದ್ರೆ ಏನಪ್ಪ ಅಂದರೆ ಇಲ್ಲಿ ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್ ದೆನ್ ಯು ವಿಲ್ ಬಿ ಕಾಲ್ಡ್ ಆಸ್ ವಾಟ್? ಪ್ರೊಡ್ಯೂಸರ್. ದೆನ್ ಯು ವಿಲ್ ಬಿ ಕಾಲ್ಡ್ ಆಸ್ ಪ್ರೊಡ್ಯೂಸರ್. ಓಕೆ, ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರೊಡ್ಯೂಸರ್ ಏನು ಮಾಡ್ತಾರೆ? ಒಂದು ವಸ್ತುನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ರೆಡಿ ಆಗತ್ತೆ, ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೆ ನಮಗೆ ಯಾರು ಬೇಕು? ಪ್ರೊಡ್ಯೂಸರ್ ಬೇಕು ಅಲ್ವಾ. ಸೊ ಪ್ರೊಡ್ಯೂಸರ್ ಮಾಡೋ ಅಂಥ ಒಂದು ವಸ್ತುಗೆ ನಾವು ಏನಂತ ಕರಿತೀವಿ? ಅಲ್ಲಿ ಏನು ಆಕ್ಟಿವಿಟಿ ಆಗ್ತಾ ಇದೆ? ಪ್ರೊಡಕ್ಷನ್ ಆಗ್ತಾ ಇದೆ. ಹಾಗಾದ್ರೆ ಪ್ರೊಡಕ್ಷನ್ ಅಂದ್ರೇನು? ಪ್ರೊಡಕ್ಷನ್ ಮೀನ್ಸ್ ವಾಟ್? ಕನ್ವರ್ಷನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್ ಆರ್ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ಔಟ್ಪುಟ್, ದಟ್ ಈಸ್ ನೋನ್ ಆಸ್ ವಾಟ್? ಪ್ರೊಡಕ್ಷನ್. ಆ ಔಟ್ಪುಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೋತೀರಾ? ಅದು ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು. ಫಿನಿಶ್ಡ್ ಗೂಡ್ಸ್ ಅಂದ್ರೆ ಏನು? ಇಟ್ ಈಸ್ ಆಲ್ರೆಡಿ ರೆಡಿ ಟು ಯೂಸ್ ಅಲ್ವಾ. ಈಗ ಆ ವಸ್ತು ರೆಡಿ ಇದೆ ನಮಗೆ ಯೂಸ್ ಮಾಡಲಿಕ್ಕೆ ಅಂದ್ಕೊಳ್ಳಿ, ದಟ್ ಈಸ್ ನೋನ್ ಆಸ್ ವಾಟ್? ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಮೊಬೈಲ್, ಇಟ್ ಈಸ್ ಅ ಫಿನಿಶ್ಡ್ ಗುಡ್. ಅದೇನು ಮತ್ತೆ ನಿಮಗೆ ಫರ್ದರ್ ಪ್ರೊಡಕ್ಷನ್ ಆಗಬೇಕಾ? ಇಲ್ಲ, ಹೌದಾನೆ. ನೆಕ್ಸ್ಟ್ ಸೆಮಿ ಫಿನಿಶ್ಡ್ ಗೂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಟೈರ್ಸ್, ಓಕೆ, ದಟ್ ಟೈರ್
is again used in the vehicle manufacturing companies, isn't it? In the manufacturing of car, or if you take two-wheelers like that. ಹೌದಾನೆ? ಅದೇ ಥರ ಬೇರೆ ಆಕ್ಸಿಲರಿ ಯೂನಿಟ್ ತಗೊಳ್ಳಿ, ಅಲ್ಲಿ ಕೂಡ ಅಷ್ಟೇ. ಏನಪ್ಪ ಅಂದರೆ ಸಬ್ ಆಟೋಮೊಬೈಲ್ ಪಾರ್ಟ್ಸ್ನ ರೆಡಿ ಮಾಡ್ತಿರೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತಗೊಳ್ಳಿ, ಅದು ಕೂಡ ಅಷ್ಟೇ. ಓಕೆ, ಸೊ ದೇ ಆರ್ ಆಲ್ involved in the production activity. Here you can observe that there is a conversion of input into output. Okay, so production ಆಗಿದೆ. ಪ್ರೊಡಕ್ಷನ್ ಮಾಡೋರ್ಗೆ ಅಂದರೆ ಒಂದು ವಸ್ತುನ ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋವಂಥವ್ರಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದೆ? ಪ್ರೊಡ್ಯೂಸರ್. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ಕೊಂಡು ಕಂಪನಿಯಲ್ಲೇ ಇಟ್ಕೋತಾರಾ? ಇಲ್ಲ. ಏನು ಮಾಡಬೇಕು? ಸೇಲ್ ಮಾಡಬೇಕು ಅಲ್ವಾ? ಸೇಲ್ ಮಾಡಬೇಕು ಅಂದ್ರೆ ಅಲ್ಲೇ ಕುತ್ಕೊಂಡು ಮಾಡ್ತಾರಾ? ಓಕೆ, ಅಲ್ಲೇ ಎಲ್ಲ ಕಸ್ಟಮರ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೋ ಅವರು ಅಂದರೆ, ದ ಪ್ರೊಡ್ಯೂಸರ್ ವಿಲ್ ವಾಟ್ ಥ್ರೂ ದ ಹೆಲ್ಪ್ ಆಫ್ ಡಿಸ್ಟ್ರಿಬ್ಯೂಟರ್ಸ್, ದ ಪ್ರೊಡ್ಯೂಸರ್ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ದ ಪ್ರಾಡಕ್ಟ್ ಈಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಮಾರ್ಕೆಟಲ್ಲಿ ಪ್ರಾಡಕ್ಟ್ಸ್ ರೆಡಿ ಇದೆ, ಅದನ್ನು ಯಾರು ತಗೋತಾರೆ? ಕನ್ಸ್ಯೂಮರ್ಸ್ ತಗೋತಾರೆ. ಯಾರು ಇದನ್ನು ಮಾರಾಟ ಮಾಡ್ತಾರೋ ಅವರಿಗೆ ನಾವು ಸೆಲ್ಲರ್ ಅಂತ ಕರಿತೀವಿ. ಓಕೆ, ಈಗ ಒಬ್ಬ ಶಾಪ್ ಇಟ್ಕೊಂಡಿದ್ದಾರೆ, ಶಾಪ್ಕೀಪರ್ ಇದ್ದಾರೆ ಅಂದರೆ ಅವ್ರು ಏನು ಮಾಡ್ತಾರೆ? ಯು ವಿಲ್ ಬಿ ಸೆಲ್ಲಿಂಗ್ ದ ಗೂಡ್ಸ್. ಸೊ ಫಾರ್ ಹಿಮ್ ಐ ಕ್ಯಾನ್ ಕಾಲ್ ಯು ಆಸ್ ವಾಟ್? ಸೆಲ್ಲರ್. ಅಗರ್ ಸೆಲ್ಲರ್ ಅಂದರೆ ಏನು? ವೆನ್ ಯು ಸೆಲ್ ಗೂಡ್ಸ್ ಟು ಮೇಕ್ ಪ್ರಾಫಿಟ್. ಓಕೆ, ಪ್ರಾಫಿಟ್ ಮಾಡಲಿಕ್ಕೋಸ್ಕರ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಗೂಡ್ಸ್ನ. ಓಕೆ, ಸೆಲ್ ಗೂಡ್ಸ್ ಟು ಮೇಕ್ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್. ಮೀನ್ಸ್ ಅ ಸೆಲ್ಲರ್ ವಾಂಟ್ ಟು sell the goods in order to get profit, then he will be called as what? Seller. Okay, then we have other term like consumer. So sale ಯಾರಿಗೆ ಮಾಡ್ತಾರೆ ಗೂಡ್ಸ್ನ? ಸೆಲ್ಲರ್ ಆದಂಥವ್ರು ಕನ್ಸ್ಯೂಮರ್ಸ್ಗೆ. ಅಗರ್ ಕನ್ಸ್ಯೂಮರ್ ಯಾರು? ಎ ಪರ್ಸನ್ ಹೂ ಬೈ ಗೂಡ್ಸ್ ಆರ್ ಪ್ರಾಡಕ್ಟ್ಸ್ ಅಲ್ವಾ? ಸೊ ಯಾರು ವಸ್ತುನ ಖರೀದಿ ಮಾಡ್ತಾರೋ ಅವ್ರಿಗೆ ನಾವೇನಂತ ಕರಿತೀವಿ? ಕನ್ಸ್ಯೂಮರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಟರ್ಮಿನಾಲಜಿ ಏನಪ್ಪ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಸರ್ವೀಸ್ ಹೋಲ್ಡರ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸರ್ವೀಸ್ ಹೋಲ್ಡರ್. Service holder. Okay, see, when you are in a job working for some other person and as a return you are getting a amount, certain amount or monetary benefit, then you will be called as what? Service holder. Service holder andre ಏನಪ್ಪ ಅಂದರೆ, when you are in a job working for some other person and you get paid for it, that then you will be called as what? Service holder. ಅಂದರೆ ನೀವು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತಿದ್ದೀರಪ್ಪ ಅಂದರೆ, ಈಗ ಒಂದು ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡಿದ್ದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲಿ ಸ್ಯಾಲರಿ ಅಲ್ವಾ? ವೆನ್ ಯು ಆರ್ ಬೀನ್ ಎಂಪ್ಲಾಯ್ಡ್ ಇನ್ ಒನ್ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ಯು ಆರ್ ವರ್ಕಿಂಗ್ ಮೀನ್ಸ್ ದೆನ್ ಯು ವಿಲ್ ಬಿ ಗೆಟಿಂಗ್ ವಾಟ್? ಸ್ಯಾಲರಿ ದೇರ್, isn't it? then you will be called as what? Service holder. Service holder ಅಂದರೆ, ಈಗ ನಾನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡಿದ್ದಕ್ಕೆ ನನಗಲ್ಲಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂದರೆ ಅವಾಗ ನನ್ನ ಏನಂತ ಕರಿತೀರಾ? ಅಲ್ಲಿ ಸರ್ವೀಸ್ ಹೋಲ್ಡರ್. ಓಕೆ, ಐ ಆಮ್ ಡೂಯಿಂಗ್ ಮೈ ವರ್ಕ್, ಐ ಆಮ್ ಗಿವಿಂಗ್ ಅ ಸರ್ವೀಸ್ ದೇರ್. ಸೊ ಐ ಆಮ್ ಹೋಲ್ಡಿಂಗ್ ಸಮ್ ಸರ್ವೀಸ್, ಐ ಆಮ್ ಗಿವಿಂಗ್ ಸಮ್ ಸರ್ವೀಸ್ ದೇರ್, ಐ ಆಮ್ ವರ್ಕಿಂಗ್ ಇನ್ ದಟ್ ಕಂಪನಿ. So as a result of it, I am expecting salary. The company is giving a salary for me, isn't it? I am getting a payment for the work what I am doing. ನಾನು ಏನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಂಗಲ್ಲಿ ಸ್ಯಾಲ್ರಿ ಬರ್ತಾ ಇದೆ, ಸಂಬಳ ಅಂತ ಏನು ಕರಿತಿರೋದು ಅಲ್ವಾ? ಸೊ ಆವಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸರ್ವೀಸ್ ಹೋಲ್ಡರ್. ಅರ್ಥ ಆಯ್ತಾ? ಸೊ ವಾಟ್ ಯು ವಿಲ್ ರೈಟ್ ಹಿಯರ್? ವೆನ್ ಯು ಆರ್ ಇನ್ ಅ job, when you are in a job working for some other person, working for some other person, and you get
paid for it, and you get paid for it, then you will be called as what? Service holder. ಇಲ್ಲಿ paid for it ಅಂದರೆ ಯಾವ ರೀತಿ ಇರ್ಬೋದು? If you are a employee, then you will be getting what? Salary. If you are a labor, that person, if a labor is working means he will be getting what? Wage. So we can say that payment ಅನ್ನೋದು ಯಾವ ರೀತಿ ಸಿಗುತ್ತೆ? For labor it will be given in terms of what? Wage, isn't it? And for employee it will be given in the form of salary. ಅಲ್ವಾ? ಇದೆಲ್ಲ ಟರ್ಮ್ಸ್ ಗೊತ್ತಿರಬೇಕು. ಲೇಬರ್ ಅಂದರೆ ವರ್ಕರ್ ಅಂತ ಕೂಡ ಕರಿತೀರಲ್ವಾ ನೀವು? ಸೊ ಡೈಲಿ ಬೇಸಿಸ್ ಇರ್ಬೋದು, ವೀಕ್ಲಿ ಬೇಸಿಸ್ ಇರ್ಬೋದು, ಅವ್ರಿಗೆ ನಾವೇನು ಕೊಡ್ತೀವಿ ಅಂದರೆ ವೇಜ್ ಅಂತ ಕರಿಬೋದು. ಓಕೆ, ಸೊ ಎಂಪ್ಲಾಯ್ ಆದರೆ ಸ್ಯಾಲರಿ. ಆನ್ ಮಂತ್ಲಿ ಬೇಸಿಸ್ that person will be getting based on the work what he has done. Okay, so based on his work, based on his designation, a certain salary will be fixed for him, and that will be given at the end of that month. That is known as what is salary. Okay, so hagadre nodi illi service holder andre eno? When you are in a job and working for some other person and you get paid for it, ಅದಕ್ಕೆ ನಾವೇನು ಕೆಲಸ ಮಾಡಿದೀವೋ ಅದಕ್ಕೆ ನಮಗೆ ಸ್ಯಾಲ್ರಿ ಸಿಗತ್ತೆ ಅಲ್ವಾ? ಅದಕ್ಕೆ ನಾವೇನಂತ ಹೇಳ್ಬೋದು? ಸರ್ವಿಸ್ ಹೋಲ್ಡರ್. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಸರ್ವಿಸ್ ಪ್ರೊವೈಡರ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಯಾರು ಅಂತ ತಿಳ್ಕೊಬೇಕೀಗ. Service provider. Okay, who is a service provider? When you provide some kind of service for others for a payment, then you are called as what? Service provider. For example, doctor, lawyer, teacher, lecturer, all these are what? Service providers, isn't it? So doctor ತಗೊಳ್ಳಿ, ಟೀಚರ್, ಯಾರೇ ಆಗಲಿ, ಈಗ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಈಗ ಡಾಕ್ಟರ್ ಹೆಲ್ತ್ ಇಶ್ಯೂ ಇದೆ ಅಪ್ಪ, ಹುಷಾರಿಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗ್ತೀರಾ? ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಫ್ರೀ ಕನ್ಸಲ್ಟೇಷನ್ ಮಾಡ್ತಾರಾ ಅವರು? ಇಲ್ಲ. ನೀವು ತೋರಿಸ್ಕೋತೀರ, ಅವ್ರ ಮೆಡಿಸಿನ್ಸ್ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ತಾರೆ. ಅವಾಗ ನೀವೇನು ಪೇ ಮಾಡ್ತೀರಾ ಅವ್ರಿಗೆ? ವಿಲ್ ಪೇ ಸರ್ಟನ್ ಫೀ ಫಾರ್ ದಮ್, isn't it? ಎಷ್ಟು ಫೀಸ್ ಇದೆ? 500 600, ಅವ್ರು ಎಷ್ಟು ಹೇಳ್ತಾರೋ ಸೊ ಅಷ್ಟು ನೀವು ಪೇ ಮಾಡಿಬಿಟ್ಟು ಬರ್ತೀರಾ ಅಲ್ಲಿ. ಅಂದರೆ ಅವ್ರಿಗೆ ನಾವೇನಂತ ಕರಿಬೋದು ಇಲ್ಲಿ? ಸರ್ವಿಸ್ ಪ್ರೊವೈಡರ್. ಓಕೆ, ಸೊ ಸರ್ವಿಸ್ ಪ್ರೊವೈಡರ್ ಅಂದರೆ ಏನಂತ ಹೇಳ್ಬೋದು ಇಲ್ಲಿ? when you provide some kind of service for others, some kind of service for others for payment, then you will be called as what? Service provider. Then you are called as service provider. Okay, ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಎಕ್ಸಾಂಪಲ್ಸ್: lawyer, okay, doctor, then teacher. See, if I am taking class means I am giving a service for the students, means I am teaching the concept, isn't it? I am making you to understand the topics like that. Then I'll be getting a payment for this.
means teachers, so etc. So many examples we have for service provider. Who is a service provider? When you provide some kind of service for others for payment, then you will be called as what? Service provider. Examples: doctors, lawyers, teachers, lecturers, etc. Okay. See, one thing you understood, that in service provider or in service holder, you came to know that some or the other activity the people are doing here. For what purpose? For monetary gaining, to get money ಅಲ್ವಾ. ಸೊ ಇಲ್ಲಿ ದುಡ್ಡನ್ನ ಗಳಿಸ್ತಾ ಇದ್ದಾರೆ ಅವರು. ಸ್ಯಾಲ್ರಿ ರೂಪದಲ್ಲಿರ್ಬೋದು, ವೇಜ್ ರೂಪದಲ್ಲಿರ್ಬೋದು, ವರ್ಕರ್ಸ್ಗಾದರೆ, ಎಂಪ್ಲಾಯೀಸ್ಗಾದ್ರೆ ಸ್ಯಾಲ್ರಿ ರೀತಿಯಲ್ಲಿರ್ಬೋದು, ಹೌದು ತಾನೆ. ಸೊ ದೇ ಆರ್ ಗೇನ್ಫುಲಿ ಎಂಪ್ಲಾಯ್ಡ್ ಇನ್ ದ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ಬೋದು ನಾವಿಲ್ಲಿ, ಗೊತ್ತಾಯ್ತಾ. ಸೊ ಹಾಗಾದರೆ ನಾವಿಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೇನು ಅಂತ ತಿಳ್ಕೊಬೇಕಿಲ್ಲ. ನೆಕ್ಸ್ಟ್, ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೇನು ಅಂದರೆ, ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ದ ಒನ್ ದಟ್ ಆರ್ ಅಂಡರ್ಟೇಕನ್ ಫಾರ್ ಮಾನಿಟರಿ ಗೇನ್. ಓಕೆ, ಸೊ ಇದೆಲ್ಲ ನಾವೇನಂತ ಕರಿತೀವಿ ಅಂದರೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಟೋಟಲಿ ಕನ್ಸ್ಯೂಮರ್, ಪ್ರೊಡ್ಯೂಸರ್, ಸೆಲ್ಲರ್, ಸರ್ವಿಸ್ ಪ್ರೊವೈಡರ್, ಸರ್ವಿಸ್ ಹೋಲ್ಡರ್, ಇದೆಲ್ಲ ಏನು ಹೇಳಿದ್ವಲ್ಲ, ಇದನ್ನೆಲ್ಲ ನಾವು ಎಂಟೈರ್ಲಿ ಕಾನ್ಸೆಪ್ಟ್ಸ್ ಏನಂತ ಹೇಳ್ಬೋದು ನಾವು ಅಂದರೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ಬೋದು ನೀವು. ಓಕೆ, ಸೊ ಹಾಗಾದರೆ ಈಗ ನಾವೀಗ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ವಾಟ್ ಯು ಮೀನ್ ಬೈ ಎಕನಾಮಿಕ್ ಆಕ್ಟಿವಿಟಿ ದೆನ್? Economic activities are the ones that are undertaken for a monetary gain. Okay, so we can say that economic activities are the ones that are undertaken for monetary gain. Okay, so producer ನೋಡಿದ್ರಿ ನೀವಲ್ಲಿ, ಸರ್ವಿಸ್ ಪ್ರೊವೈಡರ್ ತಗೊಳ್ಳಿ, ಸರ್ವಿಸ್ ಹೋಲ್ಡರ್ ತಗೊಳ್ಳಿ, ಇಲ್ಲ ಅಂದರೆ ಸೆಲ್ಲರ್ ತಗೊಳ್ಳಿ. ಇಲ್ಲೆಲ್ಲ ಏನು ಮಾಡ್ತಿದ್ದಾರೆ? ಫಾರ್ ಎಕ್ಸಾಂಪಲ್, ಸರ್ವಿಸ್ ಪ್ರೊವೈಡರ್ ಅಂದರೆ ಅವರಿಂದ ಏನಾಗ್ತಿದೆ ಕೆಲಸ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ತಗೊಂಡ್ರೆ ಅವರು ಪೇಷಂಟ್ಗೆ ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಕೆಲವೊಂದು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಲ್ವಾ, ಟ್ರೀಟ್ಮೆಂಟ್ನ ಕೊಡ್ತಾರೆ. ಹಾಗೆ ಕೊಡ್ತಾರಾ? ಇಲ್ಲ. ಫಾರ್ ಪೇಮೆಂಟ್ ದೇ ಆರ್ ಡೂಯಿಂಗ್ ದಟ್. ಮೀನ್ಸ್ ಆಫ್ಟರ್ ಟೇಕಿಂಗ್ ಕನ್ಸಲ್ಟೇಷನ್, remedial measures on the doctor, as a patient we will be paying fee for them alva, fees kodtivi andre there is a monetary gain there. And even for a lawyer if you take, or seller if you take, ಮಾರಾಟಗಾರ ಮಾಡೋದು, ಈಗ ಒಂದು ವಸ್ತು ಮಾರಾಟ ಮಾಡ್ತಾರೆ, ಸುಮ್ಮನೆ ಮಾಡ್ತಾರಾ? ಇಲ್ಲ. they are selling a product for a customer or for a consumer and he will be taking certain amount for that ಅಲ್ವಾ. ಸೊ ಇಷ್ಟು ದುಡ್ಡು ಅಂತ ಅದಕ್ಕೆ ಮಾರಾಟ ಮಾಡಿದ್ದಕ್ಕೆ ಆ ವಸ್ತುಗೆ ನೀವು ಪೇ ಮಾಡಬೇಕಾಗತ್ತೆ, ಸೆಲ್ಲರ್ ಕೂಡ ಇಸ್ಕೋತಾರೆ. ಹಾಗೆ ಮಾಡ್ತಾರಾ? ಇಲ್ಲ. ಯು ವಿಲ್ ಬಿ ಗೆಟಿಂಗ್ ದ ಪ್ರಾಫಿಟ್ ಆಲ್ಸೋ. ಸೊ ಪ್ರಾಫಿಟ್ ಕೂಡ ಬರುತ್ತೆ ಅವ್ರಿಗೆ. ಅಂದರೆ ಇದೆಲ್ಲ ಟರ್ಮ್ಸಲ್ಲೂ ನಾವು ಏನು ಕಾಣ್ತಿದ್ದೀವಿ ಅಂದರೆ ದರ್ ಇಸ್ ಅ ಮಾನಿಟರಿ ಗೇನ್, ಇಸ್ನಟ್ ಇಟ್? ಸೊ ಅದಕ್ಕೆ ನಾವೇನಂತ ಹೇಳ್ಬೋದು ಅಂದರೆ ಎಕನಾಮಿಕ್ ಆಕ್ಟಿವಿಟಿ. ಅಗರ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೇನು? ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಒನ್ಸ್ that are undertaken for monetary gain. Monetary means money. In one or the other way there is what? Gaining of money. So money ಅಂದರೆ ದುಡ್ಡನ್ನ ಪಡಿತಾ ಇದ್ದೀವಿ ಇಲ್ಲಿ ನಾವು ಅಲ್ವಾ. ಸೊ ಹಾಗಾಗಿ ಒನ್ ಆಫ್ ದ ಮಾಡರ್ನ್ ಎಕನಾಮಿಸ್ಟ್ ಆಲ್ಫ್ರೆಡ್ ಮಾರ್ಷಲ್ ಹೇಳಿದ್ರಲ್ವಾ ಅಲ್ಲಿ ಸೆಂಟೆನ್ಸ್, ಏನು ಹೇಳಿದ್ರು ಹೇಳಿ ಅಲ್ಲಿ? ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತ ಅದಕ್ಕೆ ಹೇಳ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ this is what economics mean, the ordinary business of life, man ಅಥವಾ ordinary business of life ಅಂದರೆ
ಅದೇ ಗೊತ್ತಾಯ್ತಾ. ಇನ್ ಒನ್ ಆರ್ ದ ಅದರ್ ವೇ ದರ್ ಇಸ್ ಅ ಮಾನಿಟರಿ ಗೇನ್. ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಏನಪ್ಪಾ ಅಂದರೆ ದೇರ್ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ವಾಟ್ ಮಾನಿಟರಿ ಗೇನ್. ಓಕೆ, and let us know about the next topic like resources. Scarcity of resources. Why does it exist? See, we cannot get something for nothing. We cannot get something for nothing. Why do we say this? ಯಾಕೆ ಈ ರೀತಿ ಹೇಳ್ತೀವಿ? We cannot get something for nothing. ಅಂದರೆ ಏನೂ ಇಲ್ಲ ಅಂದರೆ ಏನೂ ಸಿಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ನೀವೇನು ಪರ್ಚೇಸ್ ಮಾಡಲಿಕ್ಕಾಗಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಪೇರೆಂಟ್ಸ್ ನಿಮಗೆ ಪಾಕೆಟ್ ಮನಿ ಅಂತ ಹೇಳ್ಬಿಟ್ಟು ವೀಕ್ಲಿ 150 ರುಪೀಸೋ 100 ರುಪೀಸೋ ಎಷ್ಟೋ ಕೊಡ್ತಾ ಇದ್ರು ಅಂದ್ಕೊಳ್ಳಿ. ಕೊಟ್ಟಾಗ ನೀವೇನು ಮಾಡ್ತಿದ್ರಿ? ಆ ಅಮೌಂಟ್ನ ಯೂಸ್ ಮಾಡಿಕೊಂಡು ನಿಮಗೇನು ಥಿಂಗ್ಸ್ ಬೇಕೋ ಅಲ್ವಾ, ಯಾವುದಕ್ಕೆ ನೆಸೆಸಿಟಿ ಇತ್ತೋ ಖರ್ಚು ಮಾಡ್ಕೊಂಡ್ಬಿಟ್ಟು ಸ್ಯಾಟಿಸ್ಫೈ ಆಗಿ ಆರಾಮಾಗಿದ್ರಿ ಅಲ್ವಾ. ಸೊ ಅಮೌಂಟ್ ಏನಾಗಿರಬೇಕು ಅಂದರೆ ನೀವೆಷ್ಟು ಖರ್ಚು ಮಾಡ್ತಿದ್ದೀರೋ ಅದಕ್ಕೆ ಈಕ್ವಲ್ ಆಗಿರ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆ ಇರ್ಬೋದು ಅಲ್ವಾ. ಸೊ ಈ ಕಾಲೇಜ್ ಸ್ಟಾರ್ಟ್ ಆಯ್ತಪ್ಪ, ನೀವು ಬರಬೇಕು, ಬಸ್ಸಲ್ಲಿ ಬರ್ತೀರಾ ಇಲ್ಲ ಆಟೋದಲ್ಲಿ ಬರ್ತೀರಾ ಅಂದರೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅಂದ್ಕೊಳ್ಳಿ. ಆದಾಗ ನಿಮಗೆ ಪಾಕೆಟ್ ಮನಿ ಏನಾಗುತ್ತಲ್ಲಿ ಜಾಸ್ತಿ ಬೇಕನ್ಸ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅಲ್ವಾ. ಹೌದು ತಾನೆ? ಇಲ್ಲಾಂದರೆ ನಿಮ್ಗೆ ಏನೇನು ಬೇಕೋ ಅದು ತೊಗೊಳಕ್ಕೆ ಆಗಲ್ಲ. ದುಡ್ಡು ಜಾಸ್ತಿ ಇದ್ದರೆ ಎಲ್ಲ ಏನಿದೆನೋ ನಿಮ್ಗೆ ಇಷ್ಟ ಏನೇನೋ ಎಲ್ಲ ತೊಗೋತೀರ. ಬಟ್ ದುಡ್ಡು ಕಡಿಮೆ ಇದ್ರೆ ಆಗುತ್ತಾ? ಇಲ್ಲ. there is a scarcity of money, can you purchase all the things? No. ಹಾಗಾದರೆ ಇಲ್ಲಿ ನಾವು ಎದ್ರ ಬಗ್ಗೆ ಹೇಳ್ತೀವಿ ಅಂದರೆ there is a scarcity of resources in the economy. Okay, scarcity is the root. You might have heard this in your high school level ಅಲ್ವಾ. ಸೊ ಈ ಸೆಂಟೆನ್ಸ್ ಬಗ್ಗೆ ಗೊತ್ತಿದೆ ನಿಮಗೆ. ಸ್ಕೇರ್ಸಿಟಿ ಇಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಲ್ವಾ. ಸ್ಕೇರ್ಸಿಟಿ ಇಸ್ ದ ರೂಟ್ ಆಫ್ ಆಲ್ scarcity is the root of all economic problems. Okay, scarcity is the root of all economic problems. ಅಭಾವ ಅನ್ನೋದಿದೆ ಅಂತೆ ನಮ್ಮ ಎಕಾನಮಿಯಲ್ಲಿ. ಇಷ್ಟೊಂದು ಪ್ರಾಬ್ಲಮ್ಸ್ ಯಾಕಿದೆ ಅಪ್ಪ ಅಂದರೆ ಸ್ಕೇರ್ಸಿಟಿ ಅನ್ನೋದಿದೆ. ಹಾಗಾದ್ರೆ ಏನು ಅರ್ಥ ಮಾಡ್ಕೋತೀರಾ ಇಲ್ಲಿ? ಸ್ಕೇರ್ಸಿಟಿ ಇಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂದರೆ ಯು ಮೈಟ್ ಬಿ ನೋಯಿಂಗ್ ಅಬೌಟ್ ರಿಸೋರ್ಸಸ್ ಅಲ್ವಾ. ರಿಸೋರ್ಸಸ್ ಅಂದರೆ ಏನು? ಸಂಪನ್ಮೂಲ ಅಂತ ಕರಿತೀರಲ್ವಾ. ರಿಸೋರ್ಸಸ್ ಅಂದರೆ ಅದರಲ್ಲಿ ನಮಗೆ ಎರಡು ರೀತಿ ಬರುತ್ತೆ. ನ್ಯಾಚುರಲ್ ರಿಸೋರ್ಸು, ಇನ್ನೊಂದು ಆರ್ಟಿಫಿಷಿಯಲ್, ವಾಟ್ ವಿ ಕಾಲ್ ಅಲ್ವಾ. ಸೊ ಇಲ್ಲಿ ರಿಸೋರ್ಸಸ್ ಅಂತ ನಾವೇನು ಹೇಳ್ತೀವೋ ದಟ್ ಈಸ್ ಲಿಮಿಟೆಡ್ ಇನ್ ಅವರ್ ಎಕಾನಮಿ, isn't it? Resources are what? They are limited in nature. Resources are limited ಆಗಿದೆ. ಬಟ್ ಅವರ್ ವಾಂಟ್ಸ್, ವಾಟ್ ಅಬೌಟ್ ಅವರ್ ವಾಂಟ್ಸ್? ನಮ್ಮ ಇಷ್ಟಾರ್ಥಗಳು, ನಮಗೆ ಏನೇನು ತಗೋಬೇಕು ಅದೆಲ್ಲ ಏನಿದೆ? ಲಿಮಿಟ್ ಇದೆಯಾ ಅದಕ್ಕೆ? ಇಲ್ಲ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಪಾಕೆಟ್ ಮನಿಗೆ 100 ರುಪೀಸ್ ಇದೆ ಅಂದರೆ ನೀವು 100 ರುಪೀಸ್ ಕರೆಕ್ಟಾಗಿ ಖರ್ಚಾಗೋಷ್ಟು ಪ್ಲ್ಯಾನ್ ಮಾಡ್ಕೋತೀರಾ? ಇಲ್ಲ. ನಿಮಗೆ ಏನೇನೋ ತಗೋಬೇಕು ಅಲ್ವಾ. ಕೆಲವೊಬ್ರಿಗಂತೂ ಬಿಡಿ 200 ರುಪೀಸ್ ಒಂದು ವಾಚೇ ತಗೋಬೇಕು ಅಂತ ಇಷ್ಟ ಇರುತ್ತೆ ಆಯಿತಾ. ನಿಮ್ಮ ಹತ್ರ ಬೇರೆ 100 ರುಪೀಸ್, ಅವಾಗ ಏನು ಮಾಡ್ತೀರಾ? ಸ್ಕೇರ್ಸಿಟಿ ಆಫ್ ಮನಿ ಅಂತ ಹೇಳ್ತೀರಾ. ಅಂದರೆ ನಮ್ಮ ಇಷ್ಟಾರ್ಥಗಳೇನಾಗ್ಬಿಟ್ಟಿದೆ, ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲೇನು ಹೇಳ್ಬೋದು? ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, isn't it? So do you agree with this? ಅಕ್ಸೆಪ್ಟ್ ಮಾಡ್ಕೋತೀರಲ್ವಾ? ವಾಂಟ್ಸ್ ಏನಾಗಿದೆ? ಅನ್ಲಿಮಿಟೆಡ್ ಇನ್ ನೇಚರ್. ಓಕೆ, ರಿಸೋರ್ಸಸ್ ಏನಾಗಿದೆ ಅಂದರೆ ದೇ ಆರ್ ಲಿಮಿಟೆಡ್, ಬಟ್ ಅವರ್ ವಾಂಟ್ಸ್ ಆರ್ ವಾಟ್? ಅನ್ಲಿಮಿಟೆಡ್. ನಮ್ಮ ಹತ್ರ ಇರೋವಂಥ ರಿಸೋರ್ಸಸ್ಸು ಲಿಮಿಟ್ ಆಗಿದೆ, ಕಡಿಮೆ ಇದೆ. ಆದರೆ ನಮ್ಮ ವಾಂಟ್ಸ್ ಏನಿದೆ ಅಲ್ವಾ, ಅದು ಅತಿ ಹೆಚ್ಚಾಗಿದೆ. ಹಿಂಗಿದ್ದಾಗ ಏನಾಗುತ್ತೆ ಅಂದರೆ ಸ್ಕೇರ್ಸಿಟಿ ವಿಲ್ ಅರೈಸ್. ಓಕೆ, ಆವಾಗ ಅಭಾವ ಅನ್ನೋದು ಉಂಟಾಗತ್ತೆ. ಗೊತ್ತಾಯ್ತಾ? ಹಾಗಾಗಿ ನಾವೇನು ಹೇಳ್ಬೋದು ಇಲ್ಲಿ ಅಂದರೆ scarcity is the root of all economic problems. Why means because
the resources are limited, which is going to satisfy our want, no? The resources which are there for satisfying our want are limited in nature, but our wants are unlimited ಅಲ್ವಾ. ನಮ್ಮ ಎಕ್ಸ್ಪೆಕ್ಟೇಷನ್ಸ್, ನಮ್ಮ ಆಸೆಗಳು ಏನಿದೆನೋ ಅದು ತುಂಬಾ ಅತಿ ಹೆಚ್ಚಾಗಿದೆ, ಬಟ್ ರಿಸೋರ್ಸಸ್ ಏನಾಗಿದೆ, ಲಿಮಿಟೆಡ್ ಆಗಿದೆ. ಹಾಗಾಗಿ ನಮಗೆ ಸ್ಕೇರ್ಸಿಟಿ ಅನ್ನೋದು ಅರೈಸ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ವಾಟ್ ಅರೈಸಸ್ ಹಿಯರ್, ಸ್ಕೇರ್ಸಿಟಿ ಪ್ರಾಬ್ಲಮ್ arises. Scarcity problem arises. Okay, so hence we can say that due to the concept like resources are limited and our wants are unlimited in nature, hence the problem of scarcity arises. Okay, ಹಾಗಾಗಿ ನಮಗೆ ಇದು ಒಂದು ದೊಡ್ಡ ಎಕನಾಮಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಎಕನಾಮಿಕ್ ಪ್ರಾಬ್ಲಮ್ಸ್, ನಮ್ಮ ಎಕಾನಮಿಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಯಾಕಿದೆ ಅಂದರೆ there is a scarcity of resource. Hence what happens, several economic problems can be observed. Okay, so we can say that our wants are unlimited, but the resources used in the production of goods and satisfy our wants are limited and they are scarce. Okay, hence we call that scarcity is the root of all economic problems. ಸೊ ಪ್ರೊಡಕ್ಷನ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಎಲ್ಲ ರಿಸೋರ್ಸು ಭಾಳ ಲ್ಯಾವಿಶ್ಲಿ ಇದೆನಾ, ತುಂಬ ಜಾಸ್ತಿ ಇದೆನಾ? ಇಲ್ಲ, ಲಿಮಿಟ್ ಆಗಿದೆ ಅಲ್ವಾ. ಅಷ್ಟೇ ಅಲ್ಲ, ಪ್ರೊಡಕ್ಷನ್ ಪ್ರೋಸೆಸ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, ನಮಗೀಗ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕಪ್ಪ ನಾವು ಅಂದರೆ ಏನು ಮಾಡ್ತೀರಾ, ಅಲ್ಲಿ ಕೂಡ ರಿಸೋರ್ಸಸ್ ಕಡಿಮೆ ಇದೆ, ಬಟ್ ನಮ್ಮ ಇಷ್ಟಾರ್ಥಗಳೇನಿದೆ ಜಾಸ್ತಿ ಇದೆ, ಹೌದು ತಾನೆ? ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಇನ್ ನೇಚರ್. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್, the scarcity problem arises, and we can say that it is the root of all economic problems. Okay, then we shall know about the main three concepts which we will be using in this economics very frequently, that is what is consumption, what is production, and what is distribution. Now let us know about that one by one. First, let us know about what is consumption. See, economics is discussed in three ways mainly. That is, we have to understand here what is consumption, what is production, what is distribution. So let us know about the consumption first. ಕನ್ಸಂಪ್ಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಸೊ ಕನ್ಸಂಪ್ಷನ್ ಅಂದರೆ ಏನಪ್ಪ, ನೀವೇನು ಹೇಳ್ತೀರಾ ಅಂದರೆ ಶಾರ್ಟಾಗಿ ಏನು ಹೇಳ್ಬೋದು ಕನ್ಸಂಪ್ಷನ್ ಅಂದರೆ purchase of goods by a consumer to satisfy their various needs is known as what, consumption. Consumption ಅಂದರೆ ಸಿಂಪಲ್ ಆಗಿ ಏನು ಹೇಳ್ಬೋದು ನೀವು, purchase of goods by a consumer to satisfy their needs is known as what, consumption. Is known as consumption. What do you mean by consumption? Consumption ಅಂದ್ರೆ ಏನು, ಒಬ್ಬ ಗ್ರಾಹಕ ಆದಂತವನು ಒಂದು ಪ್ರಾಡಕ್ಟ್ನ ಅಂದರೆ ಒಂದು ವಸ್ತುನ ಅಥವಾ ಒಂದು ಗೂಡ್ಸ್ನ, ಕೆಲವೊಂದು ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಅದು ಅವಶ್ಯಕತೆ ಇದೆ, ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಕನ್ಸಂಪ್ಷನ್. Okay, consumption means what? Purchase of goods by a consumer to satisfy their needs is known as what? Consumption. Okay, and in this consumption even we can come across the concept in this way, that is, we want to know how the consumer decide
given his income and many alternative goods to choose from what to buy when he knows the prices. This study is known as what? Consumption. ಕನ್ಸಂಪ್ಷನ್ ಅಂದರೆ ಏನಪ್ಪ ಅಂದರೆ, ಈಗ ಒಬ್ಬ ಕನ್ಸ್ಯೂಮರ್ ಇದ್ದಾರೆ, ಅವರು ಇರೋವಂಥ ಗೂಡ್ಸ್ ಅಷ್ಟೂ ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಹತ್ರ ಇರೋ ಅಮೌಂಟೇ ಸರ್ಟನ್ ಅಮೌಂಟ್ ಇರುತ್ತೆ, ಇಷ್ಟು ಅಂತಿರುತ್ತೆ ಅಲ್ವಾ. ಅವರು ಒಂದು ಪ್ರಾಡಕ್ಟ್ನ ತೊಗೋಬೇಕಾಗಿದ್ರೆ ಒಂದೇ ಪ್ರಾಡಕ್ಟ್ ಅಂದ್ಕೊಳ್ಳಿ. ಓಕೆ, ನಾವು ಇಫ್ ಯು ವಾಂಟ್ ಟು ಪರ್ಚೇಸ್ ಒನ್ ಮೊಬೈಲ್ ಮೀನ್ಸ್ ದೆನ್ ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಪ್ಲಾನ್ ಲೈಕ್ ಹೌ ಮಚ್ ಆಫ್ ಅಮೌಂಟ್ ಆಫ್ ಮೊಬೈಲ್ ಐ ಶುಡ್ ಪರ್ಚೇಸ್ ಅಲ್ವಾ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಇಂಪಾರ್ಟೆಂಟ್, ಹೌದಾನೆ. ಸೊ ಈಗ ನೀವು 10,000 ರೂಪೀಸ್ ಅಷ್ಟೇ ಇದೆ ನಿಮ್ಮ ಹತ್ರ ಅಂದಾಗ ನೀವು ಮೊಬೈಲ್ ಕೂಡ ಏನು ಅಂದ್ಕೊಂಡಿರ್ತೀರಾ, ಒಂದು ಮೊಬೈಲ್ 10,000 ರೂಪೀಸ್ ಇರ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆ ಇರ್ಬೋದು. ಆ ಮೊಬೈಲ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ನೋಡ್ತೀರಾ. ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನು ನೋಡ್ತೀರಾ, ಅಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಯಾವ್ದ್ಯಾವ್ದಿದೆ ಅಲ್ವಾ, ಅದು ಫೀಚರ್ಸ್ ಏನಿದೆ, ವ್ಯಾರಂಟಿ ಪೀರಿಯಡ್ ಎಷ್ಟಿದೆ, ಹೌದಾನೆ. ಸೊ ಅದೆಲ್ಲ ತಿಳ್ಕೊಂಬಿಟ್ಟು ಫೈನಲಿ ಡಿಸಿಷನ್ ತೊಗೋತೀರಾ ಯಾವ ಮೊಬೈಲ್ ತೊಗೋಬೇಕು ಅಂತ. ಅಂದರೆ ಇಲ್ಲಿ ಕನ್ಸಂಪ್ಷನ್ ಅಂದರೆ ಇಟ್ ಟೆಲ್ಸ್ ಅಬೌಟ್ ಅ ಕನ್ಸ್ಯೂಮರ್ ಹೂ ವಾಂಟ್ ಟು ಪರ್ಚೇಸ್ ಅ ಪ್ರಾಡಕ್ಟ್ ಅಲ್ವಾ. ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ ಅವರು. ಈಗ ಪ್ರಾಡಕ್ಟ್ ಪರ್ಚೇಸ್ ಮಾಡಲಿಕ್ಕೆ ಏನು ನೋಡ್ತಾರೆ ಕನ್ಸ್ಯೂಮರ್ ಆದವರು ಅಂದರೆ ಈ ವಿಲ್ ಬಿ ಲುಕಿಂಗ್ ಇನ್ ಟು ದ ಪ್ರೈಸ್ ಆಫ್ ದಟ್ ಪ್ರಾಡಕ್ಟ್ ಅಲ್ವಾ. ಪ್ರೈಸ್ ನೋಡ್ತಾರೆ. ನೆಕ್ಸ್ಟ್ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಅಲ್ವಾ. ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ನೋಡ್ಕೊಳ್ಳಿ ಫಸ್ಟು, ಅದು ಇಂಪಾರ್ಟೆಂಟ್ ನಮಗೆ, ಹೌದಾನೆ. ಆಮೇಲೆ ದೆನ್ ಆಲ್ಟರ್ನೇಟಿವ್ ಗೂಡ್ಸ್. ಆಲ್ಟರ್ನೇಟಿವ್ ಗೂಡ್ಸ್ ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಫ್ ಮೊಬೈಲ್, ಎಕ್ಸಾಂಪಲ್ ಹೇಳ್ದಂಗೆ. ದೆನ್ ವಾಟ್ ಟು ಬೈ ವೆನ್ ಈ ನೋಸ್ ದ ಪ್ರೈಸಸ್. ಸೊ ಅಷ್ಟು ದುಡ್ಡಿಗೆ ಏನು ಬರುತ್ತೆ ನಮಗೆ, ಯಾವ ಮೊಬೈಲ್ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು, ಓಕೆನಾ. ಸೊ ಇದೆಲ್ಲ ನಾವು ತಿಳ್ಕೊಂಬಿಟ್ಟು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಆ್ಯಸ್ ಎ ಕನ್ಸ್ಯೂಮರ್ ಅಥವಾ ಗ್ರಾಹಕನಾಗ್ಬಿಟ್ಟು. ಅದಕ್ಕೆ ನಾವೇನಂತ ಹೇಳ್ಬೋದು, ಕನ್ಸಂಪ್ಷನ್. ವಾಟ್ ಯು ಮೀನ್ ಬೈ ಕನ್ಸಂಪ್ಷನ್? Purchase of goods by a consumer to satisfy their need is known as what? Consumption ಅಲ್ವಾ. ಅಥವಾ ಇನ್ನೊಂದು ರೀತಿ ಯಾವ ರೀತಿ ಹೇಳ್ತೀರಾ ಅಂದರೆ, we want to know how the consumer decides regarding the purchase of a product given his income, then the price of a good, okay, then that is known as what? Consumption. Okay, next is about distribution. What is meant by distribution? Before distribution, let me tell you about production. What is meant by production? What is meant by production? See, we also want to know how the producer similarly chooses what to produce for the market when he knows the cost and prices. That is known as what? Production. Production ಅಂದ್ರೆ ಏನಪ್ಪ ಅಂದರೆ, ಈಗ ಪ್ರೊಡ್ಯೂಸರ್ ಆದಂಥವ್ರು ಯಾವ ರೀತಿ ವಸ್ತುನ ಪ್ರೊಡ್ಯೂಸ್ ಮಾಡಬೇಕು ಅಲ್ವಾ. ವಾಟ್ ಟು ಪ್ರೊಡ್ಯೂಸ್, ಏನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಪ್ರೊಡ್ಯೂಸರ್ಗೆ. ಜೊತೆಗೆ ಹೌ ಟು ಪ್ರೊಡ್ಯೂಸ್, ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತೀರಾ ನೀವು. ತುಂಬ ಕ್ವಾಲಿಟಿ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು, ಹೈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ವಸ್ತುನ ಅಥವಾ ಪ್ರಾಡಕ್ಟ್ನ ತಯಾರು ಮಾಡ್ತಿದ್ದೀರೋ. ಸೊ ವಾಟ್ ಈಸ್ ದ ಮೀನ್ಸ್ ಆಫ್ ಪ್ರೊಡ್ಯೂಸಿಂಗ್ ಇಟ್, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಯು ಆರ್ ಯೂಸಿಂಗ್ ಟು ಪ್ರೊಡ್ಯೂಸ್ ಅನ್ನೋದಿಲ್ಲಿ ಹೌ ಟು ಪ್ರೊಡ್ಯೂಸ್ ಆಗುತ್ತೆ, ಆಯಿತಾ. ವಾಟ್ ಟು ಪ್ರೊಡ್ಯೂಸ್ ಅಂದರೆ ಯಾವ ರೀತಿ ವಸ್ತು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಇಲ್ಲಿ. ಸಿ ವಿ ನೋ ದ್ಯಾಟ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್, ಟೇಸ್ಟ್ ಆರ್ ಚೇಂಜಿಂಗ್ ಎವ್ರಿ ಡೇ ಅಲ್ವಾ. ಗ್ರಾಹಕರ ಇಷ್ಟಾರ್ಥಗಳು ಏನಾಗ್ತಿದೆ ಅಂದರೆ ದಿನಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ ಅಲ್ವಾ. ಸೊ ಪ್ರೊಡ್ಯೂಸರ್ ಆಗಿಬಿಟ್ಟು ನಾವು ಯಾವ ರೀತಿ ವಸ್ತುನ ತಯಾರು ಮಾಡಬೇಕಾಗತ್ತೆ ಅಂದರೆ, ವಿಚ್ ಮೀಟ್ಸ್ ದ ರಿಕ್ವೈರ್ಮೆಂಟ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ಅ ಕನ್ಸ್ಯೂಮರ್ ಆ್ಯಂಡ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್. ದೆನ್ ಓನ್ಲಿ ಆಸ್ ಅ ಪ್ರೊಡ್ಯೂಸರ್ ಐ ಕ್ಯಾನ್ ಸರ್ವೈವ್ ಇನ್ ದ ಮಾರ್ಕೆಟ್ ಅಲ್ವಾ. ಸೊ ನಾನೀಗ ಒಬ್ಬ ಪ್ರೊಡ್ಯೂಸರ್ ಆಗಿಬಿಟ್ಟು ಒಂದು ವಸ್ತು ತಯಾರು ಮಾಡ್ತಿದ್ದೀನಿ, ಒಂದು ಫರ್ಮ್ ಇದೆ ಅಂದರೆ ನಾವು ಯಾವ ರೀತಿ ವಸ್ತು ತಯಾರು ಮಾಡಬೇಕು ಅಂದರೆ, ಇಷ್ಟಾರ್ಥಗಳೇನಿದೆ ಗ್ರಾಹಕರದು ಅಂದರೆ ಕನ್ಸ್ಯೂಮರ್ದು, ಅವ್ರ ಇಷ್ಟ ಏನಪ್ಪ, ಅವ್ರಿಗೆ ಯಾವ ರೀತಿ ಪ್ರಾಡಕ್ಟ್ ಬೇಕು ಅನ್ನೋದನ್ನು ನಾವು ಮಾರ್ಕೆಟ್ ಸರ್ವೆ ಮಾಡ್ಕೊಂಡು ತಿಳ್ಕೊಂಡು ನಂತರ ಒಂದು ವಸ್ತುನ ತಯಾರು ಮಾಡ್ತೀವಿ. ಅಂದರೆ ಇಲ್ಲಿ ಏನು ತಿಳ್ಕೊತೀರಾ ಅಂದರೆ, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಅಲ್ವಾ, ವಾಟ್ ಶುಡ್ ಬಿ ದ ಪ್ರೈಸ್ ಆ್ಯಂಡ್ ವಾಟ್ ಈಸ್ ದ ಕ್ವಾಂಟಿಟಿ, like this. So by knowing this only I can produce a very good product so that
even the consumer will be happy and it can reach the consumers in the market. Okay, so then how do you tell about this production then? See, production means we can understand that in this way, that is, we also want to know how the producer that is similarly chooses what to produce for the market and when he can produce that, and he should know the cost and prices of the product. Cost and price of a product ಅಲ್ವಾ. ನಮಗೆ ಪ್ರೊಡಕ್ಷನ್ ಅಂತ ಗೊತ್ತು. ಪ್ರೊಡಕ್ಷನ್ ಅಂದ್ರೆ ಏನು? ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ಔಟ್ಪುಟ್ ಆರ್ ಕನ್ವರ್ಷನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್ ಅಲ್ವಾ. ಇನ್ಪುಟ್ ಇದ್ದಿದ್ದು ಔಟ್ಪುಟ್ ಹಂಗೆ ಆಗ್ಬಿಡತ್ತಾ? ಇಲ್ಲ. ಕಂಪನಿ ಶುಡ್ ಇನ್ಕರ್ ಸರ್ಟನ್ ಎಕ್ಸ್ಪೆನ್ಸ್, ಸರ್ಟನ್ ಕಾಸ್ಟ್ ದೇರ್ ಇಸನ್ ಇಟ್ ಟು ಕನ್ವರ್ಟ್ ದಟ್ ಇನ್ಪುಟ್ ಇಂಟು ಔಟ್ಪುಟ್. ಹಾಗಾದ್ರೆ ಇಲ್ಲಿ ಪ್ರೊಡ್ಯೂಸರ್ ಆದವ್ರು ಏನು ಮಾಡಬೇಕು? ಎಷ್ಟು ಖರ್ಚಾಗತ್ತಪ್ಪ ನನಗೆ ಆ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಅಂತ ನೋಡ್ಕೋಬೇಕಾಗತ್ತೆ. ಬೇಸ್ಡ್ ಆನ್ ದ್ಯಾಟ್ ಈ ವಿಲ್ ಮೇಕ್ ದ ಪ್ರೈಸಿಂಗ್ ಸ್ಟ್ರಾಟಜಿ ಇದೆ ಅಲ್ವಾ. ಒಂದು ವಸ್ತುನ ಇಷ್ಟೇ ರೇಟಿಗೆ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಖರ್ಚಾಗಿರುತ್ತೆ ಒಂದು ವಸ್ತು ತಯಾರು ಮಾಡಲಿಕ್ಕೋ ಆ ಬೇಸಿಸ್ ಮೇಲೆ ಒಂದು ವಸ್ತುವಿನ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಅಬೌಟ್ ಪ್ರೊಡಕ್ಷನ್. So in this and another one is there, that is distribution. Today we shall know about this also, that is distribution. So totally you will be knowing about production, distribution and consumption. What is distribution? See, distribution ಅಂದ್ರೆ ಏನಪ್ಪ ಅಂದ್ರೆ, ಈಗ ಪ್ರಾಡಕ್ಟ್ ರೆಡಿ ಆಯಿತು. ಯಾರು ರೆಡಿ ಮಾಡಿದ್ರು ಪ್ರಾಡಕ್ಟ್ನ? ಪ್ರೊಡ್ಯೂಸರ್ ಅಲ್ವಾ. ಸೊ ಪ್ರೊಡ್ಯೂಸರ್ ಆದಂಥವ್ರು ವಸ್ತುನ ತಯಾರು ಮಾಡಿದ್ಮೇಲೆ ಅವ್ರ ಹತ್ರನೇ ಇಟ್ಕೋತಾರ? ಇಲ್ಲ. ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಮಾರ್ಕೆಟ್ in order to make it available for the consumers to purchase it. With the help of the distributors, that product had been shifted from a producer place to the market ಅಲ್ವಾ. ಸೊ ಹಾಗಾದ್ರೆ ಡಿಸ್ಟ್ರಿಬ್ಯೂಷನ್ ಅಂದರೆ ಏನಂತ ಅರ್ಥ ಮಾಡ್ಕೋತೀರಾ ಇಲ್ಲಿ ಅಂದರೆ, in shorter way we can say that division manufacture of goods by a producers for the market is known as what? Production. Distribution means division of national income into wages, profits, rents and interest is known as what? Distribution. Division of